ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. PUC ಪ್ರಥಮ ವರ್ಷದ 2ನೇ ಕಿರುಪರೀಕ್ಷೆ 2025. ವಿಷಯ ಇತಿಹಾಸ. ಅವಧಿ 30 ನಿಮಿಷಗಳು, ಅಂಕಗಳು 40. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಮೂಲಕ ನಿಮಗೆ PUC ಪ್ರಥಮ ವರ್ಷದ 2ನೇ ಕಿರುಪರೀಕ್ಷೆ ಅದು 2025ಕ್ಕೆ ಏನೊಂದು ಕಿರುಪ್ರಶ್ನೆ ಇರ್ತದೆ, ಆ ಕಿರುಪ್ರಶ್ನೆಯ ಒಂದು ವಿಡಿಯೋವನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ಇನ್ನೂ ಯಾರು ನಿಮ್ಮ ಕಾಲೇಜುಗಳಲ್ಲಿ ಕಿರುಪರೀಕ್ಷೆಗಳು ಆಗಿಲ್ಲ, ಸೊ ಅವರಿಗೆ ಮತ್ತು ಅಂಥ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಅಂತ ಸೊ ಇವತ್ತು ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನೆಲ್ಲ MD ಹ್ಯಾಪಿ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳಿಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೀನಿ. ಬಹಳ ಇಂಪಾರ್ಟೆಂಟು, ನಿಮಗೆ ಕಿರುಪರೀಕ್ಷೆ ಯಾವ ರೀತಿ ಇರ್ತವೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ತಂದಿದ್ದೀನಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ, ಕೊಟ್ಟಿರುವ ಉತ್ತರಗಳ ಸರಿಯಾದನ್ನು ಆರಿಸಿ ಬರೆಯಿರಿ. ಸುಧಾರಿತ ಯಂತ್ರವನ್ನು ಕಂಡು ಹಿಡಿದವನು ರಿಚರ್ಡ್ ಆಕ್ಟ್ ರೈಟ್ ಅಂತ ಹೇಳ್ತೀವಿ. ಸುಧಾರಿತ ಯಂತ್ರ ಅಂತಂದ್ರೆ ವಾಟರ್ ಫ್ರೇಮ್ ಅಂತಾನೂ ಸಹ ಕರಿಬಹುದು ನಾವು. ಅಮೆರಿಕಾದಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಒಟ್ಟು ವಸಾಹತುಗಳು ಎಷ್ಟಪ್ಪ ಅಂದ್ರೆ ಒಟ್ಟು 13 ವಸಾಹತುಗಳನ್ನು ಸ್ಥಾಪಿಸ್ತಾರೆ. ರಷ್ಯಾ ಕ್ರಾಂತಿಯ ಕಾಲಘಟ್ಟದ ಅರಸು ಅಂತ ಕೇಳಿದಾರೆ. ಅಂದ್ರೆ ಈ ಒಂದು ರಷ್ಯಾ ಕ್ರಾಂತಿಯ ಮೊದಲನೇ ರಾಜಮನೆತನದ ಅರಸ ಯಾರಾಗಿದ್ರು ಅಂತಂದ್ರೆ 2ನೇ ನಿಕೋಲಸ್ ಅಂತ ಹೇಳ್ತೀವಿ. 2ನೇ ಜಸ್ಟಿನಿಯನ್ ಎಂಬ ಪ್ರಖ್ಯಾತಿನಾಗಿರುವವನು ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ. ನೆಪೋಲಿಯನ್ ಬೋನಾಪಾರ್ಟಿ ಅಂತ. ಯಾಕಂದ್ರೆ ಇದು ಒಂದು ಕಿರು ಪ್ರಶ್ನೆ ಕಿರು ಪರೀಕ್ಷೆ ಆಗಿರುವುದರಿಂದ PUCಯ ಮಟ್ಟದಲ್ಲಿ ಇದನ್ನ 2ನೇ ಕಿರುಪರೀಕ್ಷೆ ಆಗಿ ನಾವು ಪರಿಗಣಿತ ತೋತೀವಿ 2ನೇ ಸೆಮಿಸ್ಟರ್ಗೆ, ಹೌದಾ. ಇನ್ನು ಇಟಲಿ ಏಕೀಕರಣದ ಆತ್ಮ ಎಂತಲೇ ಕರೆಯಲ್ಪಡುವರು ಯಾರು ಅಂತಂದ್ರೆ ಜೋಸೆಫ್ ಮ್ಯಾಜಿನಿ ಅಂತ ಹೇಳ್ತೀವಿ. ಇವರೊಂದು ವಾಕ್ಯ ಇದೆ, ನಿಮಗೆಲ್ಲ ಗೊತ್ತಿದೆ. ಲೇಖನಿ ಕಡಲಿಗಿಂತ ಹರಿತವಾಗಿರುವುದು ಅಂತ ಹೇಳಿ. ಬೆಟ್ಟ ಸ್ಥಳವನ್ನು ತುಂಬಿರಿ. ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಬೋರ್ಬನ್. ಕ್ರಾಂತಿಯ ಕಾಲದಲ್ಲಿ ರಷ್ಯಾವನ್ನು ಆಳುತ್ತಿದ್ದ ಮನೆತನ ರೋಮ್ ನೋವಾ ರಾಜವಂಶ ಅಥವಾ ಮನೆತನ ಅಂತ ಕರಿತೀವಿ. ನೆಪೋಲಿಯನ್ ಅಂತಿಮ ಕದನ ಯಾವುದು ಅಂತಂದ್ರೆ ಅದೇ ವಾಟರ್ಲೂ ಕದನ ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬರೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಜಾನ್ ಲಾಕ್, ವಾಲ್ಟೇರ್, ಲೆನಿನ್, ಕೌಂಟ್ ಕೇವರ್, ಥಾಮಸ್ ಜೆಫರ್ಸನ್ ಇವು ಪ್ರಶ್ನೆಗಳಾದ್ರೆ, ಇನ್ನು ಈ ಒಂದು ಬಲಭಾಗದಲ್ಲಿ ಉತ್ತರಗಳನ್ನು ಕೊಟ್ಟಿದ್ದು ನಾನು. ಸೊ ಟ್ರೂಟಿಟಿಸ್, ದಿ ಲೆಟರ್ಸ್ ಆನ್ ಇಂಗ್ಲಿಷ್, ಇಸ್ಕಾ ಪತ್ರಿಕೆ, ರಿಸಾರ್ಟ್ಮೆಂಟ್, ಅಮೆರಿಕಾ ಸ್ವತಂತ್ರ ಘೋಷಣೆ. ಸೊ ಆಯಾ ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ಕೃತಿಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅದನ್ನ ಗಮನಿಸ್ತಾ ಹೋಗಬೇಕು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗಿದೆ? ಹೆನ್ರಿ ದಿ ನ್ಯಾವಿಗೇಟರ್ ಅಂತ ಕರಿತೀವಿ ಹೆನ್ರಿ ರಾಜನನ್ನ. ಪ್ರತಿ ಧಾರ್ಮಿಕ ಸುಧಾರಣೆ ಎಂದರೇನು? ಪ್ರೊಟೆಸ್ಟೆಂಟ್ ಪಂಥದ ಅಭಿವೃದ್ಧಿಯನ್ನು ಮತ್ತು ಪ್ರಚಾರವನ್ನು ತಡೆಗಟ್ಟಲು ಕ್ಯಾಥೋಲಿಕ್ ಪಂಥವನ್ನು ಶುದ್ಧೀಕರಿಸಲು ಇಗ್ನೇಸಿಯಸ್ ಲಯೋಲ್ ಜಾರಿಗೆ ತಂದ ಪಂಥವೇ ಪ್ರತಿ ಧಾರ್ಮಿಕ ಸುಧಾರಣೆ ಅಂತ ಕರಿತೀವಿ ನಾವು. ಇನ್ನು ಕೆಳಗಿನಗಳಿಗೆ 5ಕ್ಕೆ ಏನಪ್ಪಾ ಅಂದ್ರೆ 2 ವಾಕ್ಯ ಉತ್ತರಿಸಿ. ಕೆಳಗಿನ ಒಂದು ಪ್ರಶ್ನೆಗೆ ಅಥವಾ 1ಕ್ಕೆ 15-20 ವಾಕ್ಯ ಉತ್ತರಿಸಿ. ಕೆಳಗಿನ ಒಂದು ಪ್ರಶ್ನೆಗೆ 30-40 ವಾಕ್ಯ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಅವುಗಳನ್ನು ಗಮನಿಸ್ತಾ ಹೋಗಿ. ನೋಡಿ, ಕಿರುಪರೀಕ್ಷೆ ಕೇಳಿರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಮಾಡ್ಕೊಂಡು. ಅಮೆರಿಕಾದಲ್ಲಿನ ಬ್ರಿಟಿಷ್ ಆಧಾರದ 2 ವಸಾಹತುಗಳನ್ನು ಹೆಸರಿಸಿ. ನ್ಯೂಯಾರ್ಕ್, ದಕ್ಷಿಣ ಕರೋಲಿಯಾ ಅಥವಾ ಉತ್ತರ ಕರೋಲಿಯಾ ಇವು 2 ವಸಾಹತುಗಳಾಗಿದ್ವು. ಫ್ರಾನ್ಸ್ ಕ್ರಾಂತಿಯ ತತ್ವಗಳನ್ನು ಅಥವಾ ಧ್ಯೇಯ ವಾಕ್ಯಗಳು ಯಾವುವು ನಿಮಗೆ ಗೊತ್ತಿರಲಿ. ಸಂವಿಧಾನದಲ್ಲಿ ಇವುಗಳನ್ನು ಅಳವಡಿಸಿಕೊಂಡಿಲ್ಲ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಇವು ಫ್ರಾನ್ಸ್ ಕ್ರಾಂತಿಯಿಂದ ಎರವಲ್ಪಡಿದೆ. ಜೆ ರೋಸೋನ ಯಾವುದಾದ್ರೂ 2 ಗ್ರಂಥಗಳು, ಸಾಮಾಜಿಕ ಒಪ್ಪಂದ ಮತ್ತು ಲಾಸ್ ಅಂತ ಹೇಳ್ತೀವಿ. ಬೋಸ್ಟನ್ ಟೀ ಪಾರ್ಟಿ ಎಂದರೇನು? ಅಮೆರಿಕಾದ ನಾಗರಿಕರು ಪಾಲ್ ರೇವನ್ ನೇತೃತ್ವದಲ್ಲಿ ಬೋಸ್ಟನ್ ಬಂದರ ಪಟ್ಟಣಕ್ಕೆ ಬಂದು ಅಲ್ಲಿದ್ದ ಚಹಾ ಪುಡಿಗಳನ್ನು ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದು ಚಹಾವಿನ ಮೇಲಿಂದ ತೆರಿಗೆ ರದ್ದುಪಡಿಸುವಂತೆ ಇಂಗ್ಲೆಂಡ್ ಸರ್ಕಾರ ಪ್ರತಿಪಡಿಸಿದರು. ಇದನ್ನು ಬೋಸ್ಟನ್ ಟೀ ಪಾರ್ಟಿ ಎಂದು ಕರೆಯುತ್ತಾರೆ. ರಷ್ಯಾ ಕ್ರಾಂತಿಯ ಸಮಯದಲ್ಲಿ 2 ಪಕ್ಷಗಳನ್ನು ಹೆಸರಿಸಿ. ಬೋವಿಕ್ ಪಕ್ಷ ಅಂತ ಹೇಳ್ತೀವಿ ನಾವು. ಮೋವಿಕ್ ಮತ್ತು ಬೋವಿಕ್ ಪಕ್ಷ. ಸೊ ಇವು 2 ಅಂಕದ ಪ್ರಶ್ನೆಗಳಾದರೆ, ನಿಮಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಪುನರುಜ್ಜೀವನ ಕಾಲದ ಪ್ರಮುಖ ಸಾಹಿತಿಗಳನ್ನು ಮತ್ತು ಕೃತಿಗಳನ್ನು ಪಟ್ಟಿ ಮಾಡಿರಿ. ನಾನು ಇಲ್ಲಿ ಕೊಟ್ಟಿದ್ದೀನಿ. ಡಾಂಟೆ, ಪೆಟ್ರಿಯಾಕ್, ಮೆಕವೆಲ್ಲಿ, ಬೊಕಾಶಿಯೋ, ಸರ್ ಥಾಮಸ್ ಮೋರ್, ಎಡ್ಮಂಡ್ ಸ್ಪೆನ್ಸರ್ ಮತ್ತು ಜಾನ್ ಮಿಲ್ಟನ್, ಎರಾಸ್ಮಸ್, ವಿಲಿಯಂ ಶೇಕ್ಸ್ಪಿಯರ್ ಇವುಗಳನ್ನೆಲ್ಲವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ನೋಡ್ಕೊಂತ ಹೋಗಿ. 10 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. 30-40 ವಾಕ್ಯಗಳಲ್ಲಿ ಭೌಗೋಳಿಕ ಅನ್ವೇಷಣೆ ಕಾರಣಗಳು ಮತ್ತು ಪರಿಣಾಮಗಳ ಕುರಿತು ವರ್ಣಿಸಿ ಅಂತ ಹೇಳಿದ್ರೆ, ಕಾರಣಗಳೇನಪ್ಪ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ನ ಪತನ, ನಶೆ ಯಾವಾಗ ಆಗ್ತದೆ 1945. ಇನ್ನು ಪೂರ್ವ ರಾಷ್ಟ್ರಗಳ ಸರಕುಗಳಿದ್ದ ಬೇಡಿಕೆ ಯಾವ ರೀತಿ ಇತ್ತು, ಪ್ರವಾಸಿಗರು ವರದಿಗಳನ್ನು ಯಾವ ರೀತಿ ಕೊಡ್ತಾ ಇದ್ರು, ರಾಜಕುಮಾರ್ ಹೆನ್ರಿ ಪರಿಶ್ರಮ ಯಾವ ರೀತಿ ಪಟ್ಟ, ಇನ್ನು ವೈಜ್ಞಾನಿಕ ಕಾರಣಗಳು ಕೆಲವುಗಳನ್ನ, ಇನ್ನು ಪರಿಣಾಮಗಳನ್ನು ನೋಡ್ತಾ ಹೋದಾಗ ಭೌಗೋಳಿಕ ಅನ್ವೇಷಣೆಗಳಿಂದ ಪ್ರಪಂಚ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ್ರು, ಹೌದಾ. ಮೆಗಾಲಯ ವಿಕ್ಟೋರಿಯಾ ಹಡಗು ವಿಶ್ವವನ್ನೇ ಒಂದು ಸುತ್ತಾಕಿ ಭೂಮಿ ದುಂಡಾಗಿದೆ ಅಂತ ಸಾಬೀತುಪಡಿಸಿತು. ಜಲಮಾರ್ಗಗಳನ್ನ ಮುಖ್ಯನ ಯುರೋಪಿಯನ್ ಲಿಸ್ಟನ್, ಲಂಡನ್ ಮೊದಲ ನಗರಗಳು ಹೆಚ್ಚು ಪ್ರಸಿದ್ಧ ಪಡೆದವು. ಸೊ ಈ ನೋಟ್ಸ್ಗಳನ್ನು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದನ್ನು ಬಳಸ್ಕೊಂಡು ಈ ನೋಟ್ಸನ್ನು ನೀವು ಪಡಿಬೋದು ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನಿಸುತ್ತೆ ನಾನು ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಷಯ ತಗೊಂಡು ಅಲ್ಲಿನ ಕಿರು ಪರೀಕ್ಷೆ ತಗೊಂಡು ಬರ್ತೀನಿ.